ಎಸ್ಸಿನ ಸಿದ್ದರಾಮಯ್ಯನವರ ಗವರ್ಮೆಂಟ್ ನಲ್ಲಿ ಅಧಿಕಾರಿಗಳ ಸಾಲು ಸಾಲು ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾದಗಿರಿ ಪಿಎಸ್ಐ ಬಳಿಕ ಸಿಸಿಬಿ ಇನ್ಸ್ಪೆಕ್ಟರ್ ಸಾವು ಪ್ರಕರಣವಾಗಿ ಸರ್ಕಾರದ ವಿರುದ್ಧ ವಿಪಕ್ಷಗಳು ಈಗ ಗುಡುಗಿರುವಂತದ್ದು. ಪ್ರಮುಖವಾಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಈಗ ಸಾಲು ಸಾಲು ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ. ಯಾದಗಿರಿಯಲ್ಲಿ ಪಿಎಸ್ಐ ಪರಶುರಾಮ್ ಅವರ ಆತ್ಮಹತ್ಯೆಯ ನಂತರ ಒಂದು ಕಡೆ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವ ವಿಚಾರವಾಗಿ ಇನ್ನ ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡರು ಸಾವನ್ನಪ್ಪಿದ್ರು. ಇದೇ ವಿಚಾರವಾಗಿ ಈಗ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿರುವಂತದ್ದು ವಿರೋಧ ಪಕ್ಷದ ನಾಯಕರು. ಒಂದು ಕಡೆ ಸದ್ಯದ ಮಟ್ಟಿಗೆ ಗಮನಿಸುವ ಅಂಶವನ್ನ ನೋಡ್ತಾ ಇದ್ರೆ ಕೆಲವೊಂದಿಷ್ಟು ವಿಚಾರವಾಗಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಾಲು ಸಾಲು ಅಧಿಕಾರಿಗಳ ಆತ್ಮಹತ್ಯೆ ಆಗ್ತಾ ಇದೆ. ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಂದ್ರಶೇಖರನ್ ಮನೆಯಲ್ಲಿ 6 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಅದಾದ ನಂತರವಾಗಿ ಪಿಎಸ್ಐ ಆತ್ಮಹತ್ಯೆಯ ವಿಚಾರ ಏನು 30 ರಿಂದ 40 ಲಕ್ಷಕ್ಕೆ ಹಣವನ್ನ ಬೇಡಿಕೆ ಇಡಲಾಗಿತ್ತು, ಕಿರುಕುಳವನ್ನ ನೀಡಲಾಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು. ಅದಾದ ಮೇಲೆ ಪಟಾಕಿ ವಿಚಾರವಾಗಿ ಆನೇಕಲ್ನಲ್ಲಿ ಪಟಾಕಿ ಸಿಡಿದು 15 ಜನ ಸಾವನ್ನಪ್ಪಿದ್ರು. ಅಲ್ಲಿ ಒಂದು ಕಡೆ ಆ ಒಂದು ಪ್ರಕರಣಕ್ಕೆ ಕಾರಣರಾದಂಥವರು ಸಿಸಿಬಿ ತಿಮ್ಮೇಗೌಡರು ಅನ್ನುವ ವಿಚಾರವಾಗಿ ಅವ್ರ ಮೇಲೂ ಕೂಡ ಅವರನ್ನ ಅಮಾನತು ಮಾಡಲಾಗಿತ್ತು. ಅದಾದ ನಂತರವಾಗಿ ಪಾಪ ಅವರು ಕೂಡ ಸಾಕಷ್ಟು ಕೆಲವೊಂದಿಷ್ಟು ವಿಚಾರವಾಗಿ ಅಧಿಕಾರಿಗಳನ್ನ ಭೇಟಿಯಾಗಿದ್ರು, ಯಾವುದು ಕೂಡ ಆಗಿರ್ಲಿಲ್ಲ. ಆದ್ರೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ನೇಣಿಗೆ ಶರಣಾಗಿದ್ರು. ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಅಧಿಕಾರಿಗಳು ಏನು ಸಾವನ್ನಪ್ಪಿದ್ದಾರೆ. 2016 ಜುಲೈ 7ರಂದು ಕೂಡ ಮಡಿಕೇರಿ ಲಾಡ್ಜ್ನಲ್ಲಿ ಮಂಗಳೂರು ಡಿವೈಎಸ್ಪಿ ಗಣಪತಿ ಅವರು ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಒಂದು ಕಡೆ ಚಿಕ್ಕಮಗಳೂರಿನ ಅಮಾನತುಗೊಂಡಿದ್ದಂತ ಪೊಲೀಸ್ ಉಪಾಧೀಕ್ಷಕ ಡಿವೈಎಸ್ಪಿ ಕಲ್ಲಪ್ಪ ಹಂಡಿಬಾಗ್ ಅವರು ಜುಲೈ 5, 2016ರಂದು ಸಾವನ್ನಪ್ಪಿದ್ರು. ಮಡಿವಾಳ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಶಿವರಾಜ್ 2024ರ ಜುಲೈ 1ರಂದು ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ರು. ಈ ರೀತಿಯಾಗಿ ಹಂತ ಹಂತವಾಗಿ ಸಾಕಷ್ಟು ಜನ ಅಧಿಕಾರಿಗಳು ಒಂದು ಕಡೆ ಸಾವನ್ನಪ್ಪಿರುವ ವಿಚಾರವಾಗಿ ಈಗ ಸರ್ಕಾರ ಸಿಕ್ಕಾಕೊಂಡಿದೆ. 2016ರ ಜುಲೈ 7ರಂದು ಮಡಿಕೇರಿ ಲಾಡ್ಜ್ನಲ್ಲಿ ಮಂಗಳೂರು ಡಿವೈಎಸ್ಪಿ ಗಣಪತಿ ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಜಾರ್ಜ್ ಅವರ ತಲೆದಂಡ ಕೂಡ ಆಗಿತ್ತು. ಚಿಕ್ಕಮಗಳೂರಿನ ಅಮಾನತುಗೊಂಡಿದ್ದಂತಹ ಪೊಲೀಸ್ ಉಪಾಧೀಕ್ಷಕ ಡಿವೈಎಸ್ಪಿ ಕಲ್ಲಪ್ಪ ಹಂಡಿಬಾಗ್ ಜುಲೈ 5, 2016ರಂದು ಸಾವನ್ನಪ್ಪಿದ್ರು. ಮಡಿವಾಳ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಆಗಿದ್ದಂತಹ ಶಿವರಾಜ್ 2024ರ ಜುಲೈ 1ರಂದು ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶವವಾಗಿ ಪತ್ತೆಯಾಗಿದ್ರು. ಯಾದಗಿರಿ ಪಿಎಸ್ಐ ಪರಶುರಾಮ್ ಆಗಸ್ಟ್ 2, 2024ರಂದು ಸಾವನ್ನಪ್ಪಿರುವಂತದ್ದು. ಸಿಸಿಬಿ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆಗಸ್ಟ್ 5, 2024ರಂದು ಸಾವನ್ನಪ್ಪಿದ್ದಾರೆ. ಸೊ ಇದೆಲ್ಲ ಕೂಡ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅವರು ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಸಾಲು ಸಾಲು ಆತ್ಮಹತ್ಯೆಗಳಾಗಿರುವಂತಹ ವಿಚಾರವಾಗಿ ಒಂದು ಕಡೆ ವಿರೋಧ ಪಕ್ಷಗಳು ಗುಡುಗನ್ನ ವ್ಯಕ್ತಪಡಿಸ್ತಾ ಇವೆ. ಮಡಿಕೇರಿಯ ಲಾಡ್ಜ್ನಲ್ಲಿ ಸಾವನ್ನಪ್ಪಿದ್ರು. ಅದಾದ ನಂತರವಾಗಿ ಸಾಕಷ್ಟು ಜನ ಅಧಿಕಾರಿಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ಕೂಡ ಸರ್ಕಾರದ ವಿರುದ್ಧ ಡೆತ್ ನೋಟ್ ಅನ್ನ ಬರೆದಿಟ್ಟು ಕೆಲವೊಂದಿಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಅವರ ಕಿರುಕುಳವನ್ನ ತಾಳೋದಕ್ಕಾಗ್ತಾ ಇಲ್ಲ, ಹಣದ ಆಮಿಷವನ್ನ ಒಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದವರು ಸಮರ ಸಾರೋದಕ್ಕೆ ಮುಂದಾಗಿದ್ದಾರೆ. ಭ್ರಷ್ಟ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ, ಭ್ರಷ್ಟ ರಾಜಕಾರಣಿಗಳು ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ ಎನ್ನುವ ಮುಖ